ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಸ್ಮೈಲ್ ಅ ಲಿಟಲ್ ಬಿಟ್ ಮೋರ್. ನಿಮಗೆಲ್ಲ ಒಂದು ವಿಶೇಷವಾದ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನೆಂದರೆ ರಾಮನವಮಿ. ನಿಮಗೆ ಗೊತ್ತು, ರಾಮನವಮಿ ಎಲ್ಲ ಕಡೆ ದೇಶದ ಎಲ್ಲ ಮೂಲೆಯಲ್ಲ ಅಲ್ಲಿ ಮಾಡೋದಲ್ಲದೆ ನಮ್ಮ ಹೊರದೇಶದಲ್ಲೂ ಕೂಡ ರಾಮನಿಗೆ ಎಷ್ಟು ಭಕ್ತರಿದ್ದಾರೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ರಾಮನವಮಿ ಅನ್ನೋದು ಇಟ್ಸ್ ಅ ವೆರಿ ಸ್ಪೆಷಲ್ ಸೆಲೆಬ್ರೇಷನ್ ಆ್ಯಂಡ್ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಫಾರ್ ಆಲ್ ದ ಹಿಂದೂಸ್, ನಾಟ್ ಓನ್ಲಿ ಹಿಂದೂಸ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಎಲ್ಲರೂ ಕೂಡ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ನಿಮಗೆ ಒಂದು ವಿಷಯ ಗೊತ್ತಿರಲಿ, ನನ್ನ ಪ್ರಕಾರ ತುಂಬ ಜನಕ್ಕೆ ರಾಮನವಮಿ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ರೀಸನ್ ಏನು ಅನ್ನೋದು ಗೊತ್ತಿಲ್ಲ. ಓನ್ಲಿ ಥಿಂಗ್ ರಾಮನ ಹುಟ್ಟಿದ ದಿನ ಅದು ಅಂತ 99% ಜನಕ್ಕೆ ಗೊತ್ತಿದೆ. ದಿಸ್ ಇಸ್ ವಾಟ್ ದಿ ಪೀಪಲ್ ಅವೇರ್ ಆಫ್ ಇಟ್. ಬಟ್ ನಾನು ಹೇಳ್ತೀನಿ, ರಾಮನವಮಿ ಅನ್ನೋದು ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಆಲ್ ದ ಹಿಂದೂಸ್. ಆ್ಯಂಡ್ ಅದಕ್ಕೆ ರೀಸನ್ ಕೂಡ ನಾನು ನಿಮಗೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಮೋರೋವರ್ ನಿಮ್ಮ ಹತ್ರ ಇಲ್ಲಿ ಬರ್ತಾ ಇರೋ ಪಿಕ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಇದೆಲ್ಲ ಸೆಲೆಬ್ರೇಷನ್ ಆಗಿರೋದು ಬಂದು ನನ್ನ ನೇಟಿವಲ್ಲಿ. ಸೊ ಆಗ ಸೆಲೆಬ್ರೇಷನ್ ಮೂಮೆಂಟಲ್ಲಿ ಏನೇನೆಲ್ಲ ಅವಾಂತರಗಳು ನಡೀತು, ಏನೇನೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಹ್ಯಾಪನ್ಡ್ ಅಂತ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಪೀಪಲ್ ಆ್ಯಂಡ್ ಫ್ರೆಂಡ್ಸ್. ಬನ್ನಿ, ರಾಮನವಮಿ ಅಂತ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ರಾಮನವಮಿ ಇನ್ ದ ಸೆನ್ಸ್ ಇದನ್ನು ವಸಂತ ರಾಮನವಮಿ ಅಂತಲೂ ಕರೀತಾರೆ. ಇದು ರಾಮನ 7ನೇ ಅವತಾರ, ವಿಷ್ಣು ಅವತಾರ ಆಗಿರೋದ್ರಿಂದ ಇದನ್ನು ಏನಂತ ಕನ್ಸಿಡರ್ ಮಾಡ್ತಾರೆ, ಆವಾಗ ರಾಮ ಬಂದು ಅಯೋಧ್ಯ ನಗರಿಯಲ್ಲಿ ಅವರ ಜನನ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಈ ದಿನವನ್ನು ರಾಮನ ಭಕ್ತರು ರಾಮನವಮಿ ಅಥವಾ ರಾಮ ಹುಟ್ಟಿದ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಯೂಶ್ವಲಿ ಈ ಸೆಲೆಬ್ರೇಷನ್ ಬಂದು ಇನ್ ದ ಮಂತ್ ಆಫ್ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಡೆಯುತ್ತೆ. ಸೊ ಈ ರಾಮ ಅಂದ್ರೇ ಒಂದು ಲೈಕ್ 3 ವರ್ಡ್ಸ್ ನನಗೆ ನೆನಪಾಗುತ್ತೆ. ರಾಮ ಇಸ್ ನಥಿಂಗ್ ಬಟ್ ಡ್ಯೂಟಿ, ಸ್ಯಾಕ್ರಿಫೈಸ್ ಆ್ಯಂಡ್ ಡಿವೋಷನ್. ಇನ್ ಕನ್ನಡ ಹೇಳಬೇಕು ಅಂದರೆ ಕರ್ತವ್ಯ, ತ್ಯಾಗ ಮತ್ತು ಭಕ್ತಿಯ ಪ್ರತೀಕವೇ ನಮ್ಮ ರಾಮ ಅಂತ ಹೇಳ್ತೀನಿ. ಸೊ ಹೀಗಿರಬೇಕಾದ್ರೆ ಇವರು ರಾಮ ಬಂದು ಅಯೋಧ್ಯ ನಗರ, ಕೌಸಲ್ಯ ಅಲ್ಲಿ ಜನನ ಆಗ್ತಾರೆ. ಅಟ್ ಪ್ರೆಸೆಂಟ್ ಅದು ಉತ್ತರ ಪ್ರದೇಶನ ರಾಜ್ಯ ಅಂತ ಹೇಳ್ಬೋದು. ಸೊ ಹಿಂಗಿರಬೇಕಾದ್ರೆ ಎಷ್ಟು ಜನಕ್ಕೆ ರಾಮನ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ ಹೇಳಿ? ಜಸ್ಟ್ few things we are aware, but still we need to know very well about Rama so we can be a perfect bhakta for Rama ಅಂತ ನನ್ನ ಅನಿಸಿಕೆ. ಸೊ ರಾಮನ ತಂದೆ ಬಂದು ದಶರಥ, ಬಟ್ ದಶರಥನ ಹೆಂಡತಿ ಬಂದು ಕೌಸಲ್ಯ. ಸೊ ಕೌಸಲ್ಯ ಅಲ್ಲದೆ ರಾಮನಿಗೆ ಇನ್ನೂ 2 ಮದರ್ಸ್ ಇರ್ತಾರೆ, ಅದು ಸ್ಟೆಪ್ ಮದರ್ಸ್. ಬಿಕಾಸ್ ರಾಮನ ತಂದೆಗೆ ನಾಟ್ ಓನ್ಲಿ ಕೌಸಲ್ಯ ಜೊತೆ ಇನ್ನಿಬ್ಬರು ಜೊತೆ ಕೂಡ ಮದುವೆ ಆಗಿರುತ್ತೆ. ಅದೇನೆಂದರೆ ಕೈಕೇಯಿ ಮತ್ತು ಸುಮಿತ್ರ. ಸೊ ರಾಮನ ಬ್ರದರ್ಸ್ ಯಾರ್ಯಾರು ಅಂದರೆ ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನ. ಸೊ ಇವರು 3 ಜನ ಬ್ರದರ್ಸ್ ರಾಮನಿಗೆ. ಹಾಗೆ ರಾಮನ ಹೆಂಡತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತಾ. ಸೊ ಇನ್ನು ಮಕ್ಕಳು ಲವ, ಕುಶ ಅಂತ ಇರ್ತಾರೆ. ಬಟ್ ಇದಿಷ್ಟು ಮೋಸ್ಟ್ ಆಫ್ ಆಲ್ ಪೀಪಲ್ಗೆ ಗೊತ್ತಿರುತ್ತೆ. ಬಟ್ ಲಕ್ಷ್ಮಣ ಎಷ್ಟು ಇಂಪಾರ್ಟೆಂಟ್ ರಾಮನಿಗೆ ಅನ್ನೋದು ಎಲ್ರಿಗೂ ಗೊತ್ತು. ಲಕ್ಷ್ಮಣ ಇಲ್ಲ ಅಂದರೆ ರಾಮ ಇಲ್ಲ, ರಾಮ ಇಲ್ಲ ಅಂದರೆ ಲಕ್ಷ್ಮಣ ಇಲ್ಲ. ಬಟ್ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಲಕ್ಷ್ಮಣನ ತಂದೆ ಕೂಡ ದಶರಥ ಆಗಿದ್ರೂ ತಾಯಿ ಬಂದು ಕೌಸಲ್ಯ ಅಲ್ಲ, ತಾಯಿ ಬಂದು ಸುಮಿತ್ರ. ಸೊ ಲಕ್ಷ್ಮಣ ಬಂದು ಅವಳಿ ಜವಳಿ ಮಕ್ಕಳು. ಲಕ್ಷ್ಮಣನ ಜೊತೆ ಯಾರು ಹುಟ್ಟಿರ್ತಾರೆ ನೆಕ್ಸ್ಟು ಅನ್ನೋದು ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲ. ಮೋಸ್ಟ್ ಆಫ್ ಆಲ್ ದ ಪೀಪಲ್ ಆರ್ ನಾಟ್ ಅವೇರ್ ಆಫ್ ದಿಸ್ ಥಿಂಗ್. ಸೊ ಲಕ್ಷ್ಮಣ ಬಂದು ಅವಳಿ ಜವಳಿ ಮಗುವಾಗಿರುತ್ತೆ. ಅವರ ಜೊತೆ ಹುಟ್ಟಿದವರು ಶತ್ರುಘ್ನ. ಸೊ ಶತ್ರುಘ್ನ ಮತ್ತು ಲಕ್ಷ್ಮಣ ಬಂದು ಅವಳಿ ಜವಳಿ ಮಕ್ಕಳಾಗಿರ್ತಾರೆ. ಸೊ ಹೆಂಡತಿ ಕೂಡ ಮೋಸ್ಟ್ ಆಫ್ ಆಲ್ ದ ಪೀಪಲ್ ಗೊತ್ತಿರಲ್ಲ, ಊರ್ಮಿಳೆ. ಸೊ ಲಕ್ಷ್ಮಣನ ಮಕ್ಕಳು ಬಂದು ಅಂಗದ ಮತ್ತು ಚಂದ್ರಕೇತು. ಸೊ ನಿಮಗೆ ಗೊತ್ತಿದೆ ಲಕ್ಷ್ಮಣ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಯಾವಾಗ 14 ವರ್ಷ ವನವಾಸ ಹೋದ್ರೂ ಲಕ್ಷ್ಮಣ ತನ್ನ ಅಣ್ಣನ ಬಿಟ್ಕೊಟ್ಟಿರಲ್ಲ. ಆದ್ರೂ ಹೀಸ್ ಅ ಸ್ಟೆಪ್ ಬ್ರದರ್. ಸೊ ಬಟ್ ಸ್ಟಿಲ್ ಅವರ ಬಾಂಡಿಂಗು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಎಷ್ಟು ಕ್ಲೋಸ್ ಬಾಂಡಿಂಗ್ ಇತ್ತು ಅವರ ಇಬ್ಬರ ನಡುವೆ, ಅಣ್ಣ ತಮ್ಮಂದರ ನಡುವೆ ಅನ್ನೋದು. ಬಟ್ ಇಲ್ಲಿ ನೋಡಿ, ನಮ್ಮ ನೇಟಿವಲ್ಲಿ ಬಂದು
ರಾಮನವಮಿಯನ್ನು ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಡ್ಯೂರಿಂಗ್ ಆ ಮೂಮೆಂಟಲ್ಲಿ ಈ ಮಳೆ ಎಷ್ಟು ಅವಾಂತರವನ್ನು ತಂದು ರಾಮನು ಕೂಡ ಪ್ಲಾಸ್ಟಿಕ್ ಮೊರೆ ಹೋಗೋ ಹಾಗೆ ಮಾಡಿದೆ. ಸೊ ನೋಡಿ ಫ್ರೆಂಡ್ಸ್, ಯೂಶ್ವಲಿ ನಮ್ಮ ಊರಲ್ಲಿ ಸೊ ನಾಟ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಡೇ ಅವರು ಯಾವತ್ತೂ ಇಡೀ ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತಾರೆ, ಆವತ್ತೇ ಸೆಲೆಬ್ರೇಟ್ ಮಾಡೋ ಅನ್ನೋ ನೆಸೆಸರಿ ಇಲ್ಲ. ಸೊ ಎಲ್ಲರೂ ಅವರೇ ಎಡೆಯನ್ನು ರೆಡಿ ಮಾಡ್ಕೊತಾರೆ. ಎಡೆ ಈಸ್ ನಥಿಂಗ್ ಬಟ್ ಅವರ ಕೈಯಲ್ಲಾಗಿದ್ದು, ಲೈಕ್ ಕಾಯಿ, ತೆಂಗಿನಕಾಯಿ, ಬಾಳೆಹಣ್ಣು, ಪೂರಿ. ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು ಹಳ್ಳಿ ಕಡೆ ಹೆಂಗಿರುತ್ತೆ ಅಂತ. ಎಲ್ಲರೂ ಹೊತ್ಕೊಂಡಿದ್ದಾರೆ ರಾಮ ಕಂಪ್ಲೀಟ್ಲಿ ಕವರ್ಡ್ ಬೈ ಅ ಪ್ಲಾಸ್ಟಿಕ್. ವೆರಿ ಡಿಫಿಕಲ್ಟ್ ಟು ಸಿ ಹಿಮ್. ಅವನು ನೋಡೋಕ್ಕೆ ಸಿಗ್ತಾ ಇಲ್ಲ ಫ್ರೆಂಡ್ಸ್, ಅಷ್ಟು ಲೈಕ್ ತುಂತುರು ಮಳೆ ಬರ್ತಾ ಇದೆ. ಪೀಪಲ್ ಆರ್ ಸ್ಟ್ರಗಲಿಂಗ್ ಅ ಲಾಟ್. ಅವರೆಷ್ಟು ಕಷ್ಟಪಡ್ತಾ ಇದ್ದಾರೆ ರಾಮನ್ನ ಕವರ್ ಮಾಡಿಕೊಂಡು. ಬಿಕಾಸ್ ಪ್ಲಾಸ್ಟಿಕಲ್ಲಿ ಕವರ್ ಮಾಡಲೇಬೇಕು, ಏಕೆಂದರೆ ಅದು ಪಲ್ಲಕ್ಕಿ ಉತ್ಸವ ಆಗಿರೋದ್ರಿಂದ ಪಲ್ಲಕ್ಕಿ ತನ್ನ ಮೆರುಗನ್ನು ಕಳ್ಕೊಬಿಡುತ್ತೆ ಮಳೆಯಲ್ಲಿ. ಇನ್ ಕೇಸ್ ಆ ಫ್ಲವರ್ಸ್, ವೈಟ್ ಫ್ಲವರ್ಸ್ ವಿಚ್ ಇಸ್ ಮೇಡ್ ಬೈ ಅ ಪ್ಲಾಸ್ಟಿಕ್ ವೈಟ್ ಫ್ಲವರ್ಸ್ ವಿಚ್ ಇಸ್ ನಾಟ್ ಗುಡ್ ಟು ಬಿ ಇನ್ ದ ರೈನ್ ಆ್ಯಕ್ಚುಲಿ. ಆ್ಯಂಡ್ ಮೋರೋವರ್ ಅದಕ್ಕೆ ಎಲೆಕ್ಟ್ರಿಕ್ ಸಪ್ಲೈ ಕೊಟ್ಟಿರೋದ್ರಿಂದ, ಸೊ ನೀವು ಹಿಂದಗಡೆ ನೋಡ್ಬೋದು ಒಂದು ಎಲೆಕ್ಟ್ರಿಕ್ ಮೋಟಾರ್ ಇಟ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲೆಕ್ಟ್ರಿಕ್ ಲೈಕ್ ಪವರ್ ಕನೆಕ್ಷನ್ಸ್ ಎವ್ರಿವೇರ್ ದೆ ಗಿವನ್. ಸೊ ಹಾಗಿರಬೇಕಾದ್ರೆ ದೇ ಹ್ಯಾಸ್ ಟು ಕವರ್ ದೆಮ್ಸೆಲ್ಫ್. ಇಟ್ಸ್ ಕೈಂಡ್ ಆಫ್ ಅ ಡೇಂಜರಸ್ ಫಾರ್ ಎವ್ರಿ ಒನ್ ಬಿಕಾಸ್ ಕರೆಂಟ್ ಜೊತೆ ವಿ ಶುಡಂಟ್ ಪ್ಲೇ ಅಲ್ಲ ಗೈಸ್. ಬಟ್ ಸ್ಟಿಲ್ ಭಕ್ತಿ ಅನ್ನೋದು ಡೇಂಜರಸ್ನ ಮೀರಿದ್ದು. ಆ್ಯಂಡ್ ಅದು ಏನಂದರೆ ರಾಮನಲ್ಲಿರೋ ಭಕ್ತಿ. ಸೊ ನಾವು ಯಾವಾಗಲೂ ಅಷ್ಟೇ ನಮ್ಮ ಊರಲ್ಲಿ ವರ್ಷ ರಾಮನವಮಿಯನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಲ್ಲೊಂದು ಪಿಕ್ ಬರ್ತಾ ಇದೆ ಫ್ರೆಂಡ್ಸ್, ನೇಬರ್ ವಿಲೇಜ್ ಅಂತ ಹೇಳ್ಬೋದು. ಸೊ ಅವ್ರು ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಬಟ್ ದೇ ಆರ್ ಲಕ್ಕಿ ಪೀಪಲ್ ಎನಫ್. ಆ ಟೈಮಲ್ಲಿ ರೈನ್ ಅವ್ರಿಗೇನು ಟ್ರಬಲ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ರಾಮನ ಪಲ್ಲಕ್ಕಿಯನ್ನು ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ಇವೊಂದು ನೀವು ಅಲ್ಲಿ ಡಿಟೇಲಿಂಗ್ ನೋಡ್ಬೋದು, ಇನ್ಕ್ಲೂಡಿಂಗ್ ಪಿಕಾಕ್ ಫೆದರ್ ಕೂಡ ಅವರು ಯೂಸ್ ಮಾಡಿದ್ದಾರೆ. ಇಟ್ಸ್ ಅ ವಂಡರ್ಫುಲ್ ಮೂಮೆಂಟ್. ಎರಡು ಕಣ್ಣು ನಿಮಗೆ ಸಾಲೋದಿಲ್ಲ, ಎಷ್ಟು ಅಲಂಕಾರ ಚೆನ್ನಾಗಿದೆ ಅಂದರೆ. ಈ ಒಂದು ಸೊ ಆ ಪಲ್ಲಕ್ಕಿಯನ್ನು ನೋಡ್ತಾ ನಾವು ನಮ್ಮನ್ನೇ ಮರೆತು ಬಿಡ್ತೀವಿ. ಸೊ ಬೀಯಿಂಗ್ ಅ ಹಿಂದೂ, ನಾಟ್ ಓನ್ಲಿ ಹಿಂದೂ, ಎನಿಬಡಿ ಕ್ಯಾನ್ ಫೀಲ್ ದಟ್ ಡಿವೋಷನಲ್ ಮೂಮೆಂಟ್ ವ್ಯಾಲ್ ಯು ಲುಕಿಂಗ್ ಅಟ್ ದ ಗಾಡ್. ಸೊ ದೇವ್ರಂದ್ರೇ ಹಾಗೆ, ಅದು ಎಲ್ಲವನ್ನು ಮೀರಿದ್ದು. ನಂಬಿಕೆ ಇದ್ದವ್ರಿಗೂ ದೇವರಿದೆ, ನಂಬಿಕೆ ಇಲ್ಲ ಅಂದ್ರೂ ದೇವರಿದೆ. ಬಿಕಾಸ್ ನಥಿಂಗ್ ಗೋನ ಹ್ಯಾಪನ್ ವಿತೌಟ್ ಅ ಗಾಡ್ ಪರ್ಮಿಷನ್ ಇನ್ ದಿಸ್ ಅರ್ತ್. ಸೊ ರಾಮನವಮಿಯಲ್ಲಿ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ, ಪೀಪಲ್ ಯೂಶ್ವಲಿ ನಿಮಗೆ ಗೊತ್ತು, ಹೆಸರುಬೇಳೆ ಕೋಸಂಬರಿ ಮಾಡ್ತಾರೆ, ನೀರು ಮಜ್ಜಿಗೆ ಮಾಡ್ತಾರೆ, ಪಾನಕ ಮಾಡ್ತಾರೆ. ಪಾನಕ ಡಿಫ್ರೆಂಟ್ ಟೈಪ್ಸಲ್ಲಿ ಮಾಡ್ತಾರೆ. ಇದು ಏನು ಮಸ್ಮಲನ್ ಮಾಡ್ತಾರೆ, ಡಿಫ್ರೆಂಟ್ ಫ್ರೂಟ್ಸ್ ಎಲ್ಲ ದ್ರಾಕ್ಷಿಯಲ್ಲಿ ಮಾಡ್ತಾರೆ. ಬಟ್ ನಾನು ಐ ಟೇಕನ್ ಅ ಇನಿಷಿಯೇಟಿವ್ ಯಾವುದು ಅಂದರೆ ನೀರು ಮಜ್ಜಿಗೆ ಮತ್ತು ಹಲಸಿನ ಹಣ್ಣಿನ ಪ್ರಸಾದ, ಪಂಚಾಮೃತ ಅಂತ ಕರಿಬೋದು. ಸೊ ನಿಮಗೆಲ್ಲ ಗೊತ್ತಿದೆ ಹಲಸಿನ ಪಂಚಾಮೃತ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ, ಬಿಕಾಸ್ ವಿ ಡಿಂಟ್ ಯೂಸ್ ದ ಬನಾನಾ ಇಯರ್. ಬಾಳೆಹಣ್ಣನ್ನು ನಾವು ಇಲ್ಲಿ ಯೂಸ್ ಮಾಡಿಲ್ಲ, ಓನ್ಲಿ ವಿ ಯೂಸ್ಡ್ ಇಟ್ ಹಲಸಿನ ಹಣ್ಣು. ತುಂಬ ಚೆನ್ನಾಗಿ ಹಣ್ಣಾಗಿತ್ತದು. ಮತ್ತು ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ ಪೌಡರು ಮತ್ತು ಡ್ರೈ ಫ್ರೂಟ್ಸ್. ಆದಷ್ಟು ನಾನು ಸ್ವಲ್ಪ ಜಾಸ್ತಿ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ಮತ್ತು ಶುಗರ್ ಬಳಸಿಲ್ಲ ಫ್ರೆಂಡ್ಸ್, ಓನ್ಲಿ ಬೆಲ್ಲವನ್ನು ಬಳಸಿದ್ದೀನಿ. ಅಪಾರ್ಟ್ ಫ್ರಮ್ ಬೆಲ್ಲ ಅಲ್ಲದೇ ನಾನು ಇನ್ನೊಂದು ಸ್ವಲ್ಪ ಸ್ವೀಟ್ ಪರ್ಪಸ್ಗೋಸ್ಕರ ಕಲ್ಸಕ್ಕರೆನೂ ಕೂಡ ಕುಟ್ಟಿ ಹಾಕಿರೋದು. ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ನಿಮಗೆ ದೇವಪ್ರಸಾದ ರೆಡಿ ಆಗುತ್ತೆ. ನಿಮಗೆ ಗೊತ್ತು, ಯೂಶ್ವಲಿ ಏನೇ ದೇವ್ರದ್ದು ಕೆಲಸ ಆಗಿರ್ಬೋದು, ಏನೇ ಸಣ್ಣ ಪುಟ್ಟ ಫಂಕ್ಷನ್ಸ್ ಆಗಿರ್ಬೋದು, ಜಸ್ಟ್ ನಮ್ಮನ್ನು ನಾವು ಮರೆತು ಆ ಫಂಕ್ಷನಲ್ಲಿ ಖುಷಿ ಪಡಬೇಕು. ಬಿಕಾಸ್ ಯಾರು ಯಾವಾಗ ಈ ಪ್ರಪಂಚಕ್ಕೆ ಗುಡ್ ಬೈ ಹೇಳ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ನಿಮಗೂ ಹೇಳೋದಷ್ಟೇ, ಜಸ್ಟ್ enjoy the moment where you are. So need not to worry so much about the world, so much about the tension, because ಯಾರಿಗೆ ಪ್ರಾಬ್ಲಮ್ ಇಲ್ಲ ಹೇಳಿ ಲೈಫಲ್ಲಿ? ಎಲ್ಲರಿಗೂ ಪ್ರಾಬ್ಲಮ್ ಇದೆ. ದಯವಿಟ್ಟು ಆ ಪ್ರಾಬ್ಲಮನ್ನೆಲ್ಲ ಸೈಡ್ಗಿಡಿ. ಬಿಕಾಸ್ ಬಂದಿರೋದು ನಾವು ಖಾಲಿಯಾಗೇನೆ, ಹೋಗೋದು ಕೂಡ ಖಾಲಿಯಾಗೇನೆ. ಇನ್ಕ್ಲೂಡಿಂಗ್ ಒಂದು ನೋಸ್ ರಿಂಗ್ ಕೂಡ ಬಿಡಲ್ಲ, ಇನ್ಕ್ಲೂಡಿಂಗ್ ಒಂದು ಉಡ್ದಾರ ಕೂಡ ಬಿಡಲ್ಲ ನಾವು ಸತ್ತಾಗ. ಸೊ ಜಸ್ಟ್ ಫಾರ್ 6 ಅಡಿ 3 ಅಡಿ ಜಾಗದಲ್ಲಿ ನಾವು ಪೀಸಾಗಿ ಮಲ್ಕೋಬಿಡ್ತೀವಿ. ಹಂಗಿರ್ಬೇಕಾದ್ರೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಯ್ಯೋ ಟೆನ್ಷನ್ ಬಿಟ್ಟಾಕಿ ಜಸ್ಟ್
enjoy the life. So then only you can see the happiness, then only you can feel the happiness around you. ಅವ್ರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಗೈಸ್ ನಾವು ಏನು ಹೇಳ್ತೀವಿ ಗೊತ್ತಾ, ಜನ ಇದ್ರೂ ಬಡ್ಕೋತಾರೆ, ಸತ್ರು ಬಡ್ಕೋತಾರೆ. ದೇ ಡೂ ವಾಟ್ ಎವರ್ ದೇ ವಾಂಟೆಡ್ ಟು ಡೂ, ಜಸ್ಟ್ ಯು ಫರ್ಗೆಟ್ ದೆಮ್. ಯು ಡೂ ವಾಟ್ ಎವರ್ ಯು ವಾಂಟೆಡ್ ಟು ಡೂ, ಯು ಡೂ ವಾಟ್ ಎವರ್ ಮೇಕ್ಸ್ ಯು ಹ್ಯಾಪಿ. ಸೊ ನೋಡಿ, ಈಗ ಪಲ್ಲಕ್ಕಿ ಉತ್ಸವ, ಹೋಪ್ ಐ ಹ್ಯಾವ್ ಟು ಥ್ಯಾಂಕ್ ಟು ದ ಗಾಡ್. ಸೊ ಮಳೆರಾಯ ಇಲ್ಲಿ ಸ್ವಲ್ಪ ಫ್ರೀ ಮಾಡಿಕೊಂಡು ತನ್ನ ಅಬ್ಬರವನ್ನು ನಿಲ್ಲಿಸಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಮುಂದಗಡೆ ಬರ್ತಾ ಇರೋದು ದೊಡ್ಡಮ್ಮ ತಾಯಿ ಸತಿಗೆ. ಇದು ನಮ್ಮ ಗ್ರಾಮ ದೇವತೆ ಆಗಿದ್ದಾರೆ. ಸೊ ಅದರಿಂದಗಡೆ ನೋಡ್ಬೋದು ರಾಮನು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ವಾದ್ಯ ಆ್ಯಸ್ ಯೂಶುವಲ್ ಇಟ್ಸ್ ಅ ಕಾಮನ್ ಫಾರ್ ಆಲ್ ದ ಫಂಕ್ಷನ್, ಎಸ್ಪೆಷಲಿ ದೇವ್ರದ್ದು. ಯೂಶ್ವಲಿ ನಾವು ಟಮಟೆ ರೆಫರ್ ಮಾಡ್ತೀವಿ, ಬಟ್ ರಾಮನ್ನ ಇರೋದ್ರಿಂದ ಇಲ್ಲಿ ನಾವು ವಾದ್ಯವನ್ನು ಸೆಲೆಕ್ಟ್ ಮಾಡಿದ್ದೀವಿ. ಶಿ ಈಸ್ ದ ಒನ್ ಆಫ್ ದ ಪವರ್ಫುಲ್ ಗಾಡ್ ಇನ್ ಆರ್ ನೇಟಿವ್. ತುಂಬ ಶಕ್ತಿಯುತ ದೇವರು ಫ್ರೆಂಡ್ಸ್. ಇವಳನ್ನು ನಂಬಿದ್ರೆ ಯಾವುದೇ ಕೆಲಸ ಕೂಡ ಸರಾಗವಾಗಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಅವಳನ್ನು ನೋಡ್ತಾ ಇದ್ರೇ ನಿನ್ನ ನೋಡ್ತಾ ಇರಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್. ಇವರ ಹೆಸರು ಬಂದು ದೊಡ್ಡಮ್ಮ ತಾಯಿ ಅಂತೇಳಿ, ನಮ್ಮ ಗ್ರಾಮ ದೇವತೆ ಇವರು. ಸೊ ಇವರನ್ನು ನಾವು ಮಲ್ಲಿಗೆ ಮತ್ತು ಸುಗಂಧರಾಜ ಹೂವಿನಿಂದ ಅಲಂಕರಿಸ್ತಿರ್ತೀನಿ. ಮತ್ತು ಹಿಂದಗಡೆ ಬರ್ತಾ ಇರೋದು ರಾಮ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಂಗೆ ರಾಮನ ಎಷ್ಟು ಚೆನ್ನಾಗಿ ಮಲ್ಲಿಗೆ ಹೂವಲ್ಲಿ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ನಿಮಗೆ ರಾಮ ನೋಡಲಿಕ್ಕೆ ಸಿಗ್ತಾರೆ, ಬಟ್ ಐ ಡಿಂಟ್ ಗೆಟ್ ಅ ವೆರಿ ಕ್ಲೋಸ್ ಪಿಕ್ಚರ್ ಫ್ರೆಂಡ್ಸ್, ಬಟ್ ಸ್ಟಿಲ್ ಐ ಟ್ರೈಡ್ ಮೈ ಬೆಸ್ಟ್. ದಿಸ್ ಇಸ್ ವಾಟ್ ರಾಮನ್ ಇದೆ ಫ್ರೆಂಡ್ಸ್. ನೋಡಿ, ರಾಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಮಳೆಯಲ್ಲಿ. ಮಳೆ ಬಂದ್ರೂ ಕಷ್ಟ, ಮಳೆ ಬರಲಿಲ್ಲ ಅಂದ್ರೂ ಕಷ್ಟ. ಜೀವನ ಏನು ಮಾಡಿದ್ರೂ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್. ನೀವು ಈಸಿಯಾಗಿ ತೊಗೊಂಡ್ರೆ ಈಸಿಯಾಗಿರುತ್ತೆ, ಡಿಫಿಕಲ್ಟಾಗಿ ನೋಡಿದ್ರೆ ಡಿಫಿಕಲ್ಟ್ ಆಗಿರುತ್ತೆ. ಪ್ರಾಬ್ಲಮ್ ಇದೆ ಅಂದ್ಕೊಂಡ್ರೆ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಎಲ್ಲ ಪ್ರಾಬ್ಲಮ್ಗೂ ಅದರದ್ದೇ ಆದ ಪ್ರಾಬ್ಲಮ್ ಇದೆ ಅಂದರೆ ಅದಕ್ಕೆ ಆದ ಒಂದು ಸೊಲ್ಯೂಷನ್ಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಹೋಪ್ಸು ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾನು ಇದೇ ಥರ ನಿಮಗೆ ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್ಸ್ ಜೊತೆ ಬರ್ತೀನಿ. ಇಟ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಫಾರ್ ಯು ಗೈಸ್. ದಯವಿಟ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹೋಪ್ ಸೊ. ಥ್ಯಾಂಕ್ ಯು. ಬಾಯ್.